Hello everyone, welcome back to my YouTube channel. It's Love Stirred Kitchen. Here every recipe is stirred with love. ಇವತ್ತಿನ ಸ್ಪೆಷಲ್ ರೆಸಿಪಿ ದಂಟಿನ ಸೊಪ್ಪಿನ ಚಟ್ನಿ. ಇದು ಮಾಡೋಕ್ಕೆ ಫಸ್ಟು ಕಡಲೆಬೇಳೆ ತೊಗೊಳ್ಬೇಕು. 1 ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡು ಹುರ್ಕೋಬೇಕು ಕೆಂಪು ಬಣ್ಣ ಬರೋ ತನಕ. ಮತ್ತು 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ ಮತ್ತು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇದು ಚೆನ್ನಾಗಿ ಅರೋಮಾ ಬರೋ ತನಕ ಮತ್ತು ಇದು ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ತೊಳೆದು ಹೆಚ್ಚಿರೋ ಅಂಥ ದಂಟಿನ ಸೊಪ್ಪನ್ನು ಅದಕ್ಕೆ ಹಾಕ್ಕೊಂಡು ಅದ್ರ ಜೊತೆಗೆ ಇನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಎಲ್ಲ ಸೊಪ್ಪೆಲ್ಲ ಬಾಡಿದ ಮೇಲೆ ಈ ಥರ ಆಗುತ್ತೆ. ಅದಕ್ಕೊಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿ ಬರೋ ತನಕ ಹುರ್ಕೋಬೇಕು. ಹುರ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಅಷ್ಟು ದಪ್ಪ ಹುಣಸೆಹಣ್ಣು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎಷ್ಟು ಹುಣಸೆಹಣ್ಣು ತೊಗೊಂಡಿರ್ತೀರೋ ಅಷ್ಟು ಬೆಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಕೋರ್ಸ್ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ಈಸ್ ರೆಡಿ. ಇದು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ವೆರಿ ಹೆಲ್ತಿ ರೆಸಿಪಿ. ಪ್ಲೀಸ್ ಡೂ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಹೌ ಡಿಡ್ ಯು ಲೈಕ್ ದ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.